ಆಗಿ ಕಾಣ್ತಾ ಇದೆ. ಸೆಣಮೆಳಗೊಳ್ತಾ ಇದೆ. ಒಂದರ ಸೇರ್ಪಡೆ ಕಣ್ಕೊಳ್ತಾ ಇದೆ. ಪಡ್ಕೊಳ್ಳುವ ತಂಡದ ಗುರುತನ್ನ ಕಂಡುಕೊಳ್ತಾ ಇದೆ. ಯಶಸ್ವಿನ ದಾಖಲೆ ಪಂದ್ಯಾಕೂಟದಲ್ಲಿ ಮೊದಲ ಸ್ಥಾನ ಪ್ರಶಸ್ತಿಗೆ ಮುತ್ತಿಗೆಯನ್ನು ಕಂಡುಕೊಳ್ತಾ ಇದೆ. ಪಾವಗಡ ಪರಿಸರದ ಲಬೆನಾಂಚರ್ಸ್ ಈ ಪಂದ್ಯದ ರನ್ನರ್ಸ್ ಅಪ್ ಪ್ರಶಸ್ತಿಗೆ ತೃಪ್ತಿಯನ್ನು ಪಡೆದುಕೊಳ್ಳ. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಫೆಬ್ರವರಿ 7, 8, 9ರಂದು 3 ದಿನಗಳ ಕಾಲ ನ್ಯೂವಂಜನ್ ಕ್ರೀಡಾ ಯುವಕ ಸಂಘದ ವತಿಯಿಂದ ಆಯೋಜನೆ ಮಾಡಿದ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಪಾವಗಡ ಪಟ್ಟಣದ 11 ಅಂಟರ್ಸ್ ಮೊದಲೇ ಬಹುಮಾನ 2 ಲಕ್ಷ ರುಗಳನ್ನು ಮತ್ತು ದ್ವಿತೀಯ ಬಹುಮಾನ ವದನಕಲ್ಲು ರನ್ನರ್ ಆಫ್ ತಂಡ ಅಂದರೆ 1 ಲಕ್ಷ ಬಹುಮಾನಗಳನ್ನು ತನ್ನದಾಗಿಸಿಕೊಂಡಿದೆ. 3 ದಿನಗಳ ಕಾಲ ನಡೆದ ಈ ಒಂದು ಪಂದ್ಯಾವಳಿಗಳನ್ನು ಪಾವಗಡ ನಗರ ಮತ್ತು ತಾಲೂಕಿನಾದ್ಯಂತ ಕ್ರೀಡಾಭಿಮಾನಿಗಳು ಬಂದು ಈ ಒಂದು ಪಂದ್ಯಾವಳಿಗಳನ್ನು ವೀಕ್ಷಿಸಿದ್ದಾರೆ. ಪ್ರೀಮಿಯರ್ ಲೀಗ್ ಸೀಸನ್ 4ರ ಪ್ರಶಸ್ತಿ ವಿಜೇತ ತಂಡ ವಿನ್ನರ್ಸ್ ತಂಡ 11 ಅಂಟರ್ಸ್ ಪಾವಗಡ. ಇವರಿಗೆ ನ್ಯೂವಂಜನ್ ಕ್ರೀಡಾ ಯುವಕರ ಸಂಘ ಪಾವಗಡ ಸೀಸನ್ 4ರ ಕ್ರೀಡಾಕೂಟದ ಪರವಾಗಿ ಹಾಗೂ ಎಲ್ಲ ಅಭಿಮಾನಿಗಳ ಪರವಾಗಿ ಆಟಗಾರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಇದೇ ಕಪ್ ತೆಗೆದುಕೊಂಡು ಹೋಗ್ಬೇಕಂತ ನಮ್ಗೆ ಭಾರಿ ಖುಷಿ ಅನಿಸುತ್ತೆ. KSRC ಕಂಡಕ್ಟ್ರು ದಯವಿಟ್ಟು ನಮಗೆ ಈ ಥರ ನೆಕ್ಸ್ಟ್ ಪ್ರೈಸು ಇದೇ ನಾವೇ ಓಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಶಾಲೆಗಳ 11 ಅಂಟರ್ಸ್ ಓಡ್ಕೊಂಡು ಹೋಗ್ತೀವಿ ಅಂತ ನಮ್ಗೆ ಖುಷಿ. ಹೃದಯಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಒಂದ್ಸಗೆ ಕಂಗ್ರಾಚುಲೇಷನ್ಸ್ ಟು ವದನಕಲ್ಲು ಪಾವಗಡ ಸೂಪರ್ ಪ್ರೀಮಿಯರ್ ಲೀಗ್ ಸೀಸನ್ 4ರ ವದನಕಲ್ಲು. ಇನ್ನು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳ ಆಯೋಜನೆ ಮಾಡಿರುವ ಬಗ್ಗೆ ನ್ಯೂವಂಜನ್ ಕ್ರೀಡಾ ಯುವಕ ಸಂಘದ ಶಿಕ್ಷಕರು ಆದಂಥ ಐತಿ ಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ತಗೊಳ್ಳೇಬೇಕಾಗುತ್ತೆ. ಯಾಕೆ ಅಂತಂದರೆ ದಿನಂಪ್ರತಿ ಈಗ ಏನು ಯುವ ಶಕ್ತಿ ಗೊತ್ತಿದೆ ನಿಮಗೆ, ಮೊಬೈಲ್ ಗೀಳಿನಲ್ಲಿ TV ಮಾಧ್ಯಮಗಳಲ್ಲಿ ಮುಳುಗೋಗಿದ್ದಾರೆ. ಇಂಥದ್ರಲ್ಲಿ ನಮ್ಮ ಕ್ರೀಡೆ ಉಳಿಬೇಕು ಅಂತಂದರೆ ಅದರಲ್ಲೂ ಸಹ ನಮ್ಮ ಪಾವಗಡ ತಾಲೂಕಿನಲ್ಲಿ ಏನಾದರೂ ಈ ಕ್ರೀಡಾಕೂಟ ಯಾವುದೇ ಆಗಿರ್ಬೋದು, ಅದು ದಸರಾ ಕ್ರೀಡಾಕೂಟ ಆಗಿರ್ಬೋದು, ಯಾವುದೇ ಒಂದು ಕ್ರೀಡಾಕೂಟ ಆಗಿರ್ಬೋದು, ಗ್ರಾಮೀಣ ಕ್ರೀಡಾಕೂಟ ಆಗಿರ್ಬೋದು, ಅಥವಾ ಈ ರೀತಿ ನಡೀತಕ್ಕಂಥ ಕ್ರಿಕೆಟ್ ಕ್ರೀಡಾಕೂಟಗಳು ಕಾರಣ ನಮ್ಮ ನ್ಯೂವಂಜನ್ ಕ್ರೀಡಾ ಯುವಕರ ಸಂಘ, ಅದರಲ್ಲೂ ಸಹ ನಮ್ಮ ಅಲ್ಕುಂದಿ ಸರ್ ಅವರು ಹಾಗೂ ಕ್ಯಾಪ್ಟನ್ ರಘು ಅವರು ಹಾಗೂ ಇದಕ್ಕೆಲ್ಲವನ್ನು ಮುಂದಾಳತ್ವವನ್ನು ವಹಿಸ್ತಾ ಇರ್ತಕ್ಕಂತಹ ನಮ್ಮ ಅಂಜನ್ ಕ್ರೀಡಾ ಯುವಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮರಾಜು ಸರ್ ಅವರು, ಹಾಗೆ ಇದರ ಹಿಂದೆ ನಿಂತಿರ್ತಕ್ಕಂಥ ಎಲ್ಲ ನಮ್ಮ ನ್ಯೂವಂಜನ್ ಕ್ರೀಡಾ ಯುವಕರ ಸಂಘದ ಹಿರಿಯ ಆಟಗಾರರು, ಕಿರಿಯ ಆಟಗಾರರು ಹಾಗೂ ಎಲ್ಲ ಸದಸ್ಯರುಗಳು ಇದಕ್ಕೆ ಕಾರಣ. ಬಹುಶಃ ಏನಾದರೂ ಇವತ್ತು ಕ್ರೀಡೆ ಉಳಿದಿದೆ ಅಂತಂದರೆ ನ್ಯೂವಂಜನ್ ಕ್ರೀಡಾ ಯುವಕರ ಸಂಘ ಪ್ರತಿ ವರ್ಷ ಚಾಚು ತಪ್ಪದಲ್ಲೇ ಈ ಪಂದ್ಯಾಟಗಳನ್ನ ಆಡಿಸ್ಕೊಳ್ತಾ ಬಂದಿದೆ. ನಮ್ಮ ಮುಂದಿನ ಉದ್ದೇಶ ಇದೆ ಏನಪ್ಪ ಅಂತಂದರೆ ಮುಂದಿನ ದಿನಮಾನಗಳು ಮುಂದಕ್ಕೆ ನಮ್ಮ ಕ್ರೀಡಾಪಟುಗಳು ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಬರ್ತಕ್ಕಂಥ ಮೇ ಎಂಡಲ್ಲಿ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ರಾಜ್ಯ ಮಟ್ಟದ ಮೊದಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ಒಂದು ದಿವ್ಯ ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ. ಆ ದಿಸೆಯಲ್ಲಿ ಎಲ್ಲ ತಾಲೂಕಿನ ಎಲ್ಲ ಹಿರಿಯರು, ಎಲ್ಲ ಕ್ರೀಡಾಪಟುಗಳು, ಕ್ರೀಡಾ ಆಸಕ್ತರು ಇದಕ್ಕೆ ಸಹಕಾರ ನೀಡಬೇಕು. ಈ ರೀತಿ ಇವತ್ತು ಬಹುಶಃ ನೀವು ನೋಡಿರ್ಬೋದು, ಇಷ್ಟು ಜನ ಎಲ್ಲೂ ಸಹ ಸೇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸೇರೋದಕ್ಕೆ ಸಾಧ್ಯ ಇದೆ ಅಂತಂದರೆ ಇವತ್ತು ನಡೆಸ್ತಕ್ಕಂಥ ಕ್ರೀಡಾಕೂಟದ ಶಕ್ತಿ ಅದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಈ ಕ್ರೀಡಾಕೂಟ ಆಯೋಜನೆ ಮಾಡ್ತಕ್ಕಂಥದ್ದು, ಈ ಕ್ರೀಡಾಕೂಟವನ್ನು ಯೋಚನೆ ಮಾಡಿರೋದೇ ಒಳ್ಳೆಯದು ಅಂತ ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ಯುವಕರು ಬರಬೇಕು. ಅವರ ದೈಹಿಕ ಸಾಮರ್ಥ್ಯ ಹಾಗೂ ಮಾನಸಿಕ ಸಾಮರ್ಥ್ಯ ಹಾಗೂ ಏನಾದರೂ ಅವರು ಒಳ್ಳೆಯದನ್ನು ದಾರಿಯಲ್ಲಿ ಹೋಗಬೇಕು ಅಂತಂದರೆ ಅದು ಕ್ರೀಡೆಯಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಾನು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಮೊದಲು ಕ್ರೀಡೆಗೆ ಪ್ರಾಮುಖ್ಯತೆಯನ್ನು ನೀಡಬೇಕು, ಕ್ರೀಡೆಗೆ ಅವಕಾಶವನ್ನು ನೀಡಬೇಕು, ಕ್ರೀಡೆಗೆ ಉತ್ತೇಜನವನ್ನು ನೀಡಬೇಕು, ಕ್ರೀಡೆಗೆ ಪ್ರೋತ್ಸಾಹನ ನೀಡಬೇಕು ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ನಮ್ಮ ತಿಮ್ಮರಾಜು ಸರ್ ಅವರು, ಅಲ್ಕುಂದಿ ಸರ್ ಅವರು, ಕ್ಯಾಪ್ಟನ್ ರಘು ಅವರು, ಕೊಡಮಲ್ಕುಂಟೆ ರಘು ಅವರು, ಸುನೀಲ್ ಅವರು ಹಾಗೂ ಭಾಳ ಮುಖ್ಯವಾಗಿ ಸೀನಪ್ಪಣ್ಣವರು ಈ ವಯಸ್ಸಿನಲ್ಲೂ ಸಹ ಅವರು ಡೈಲಿ ಪ್ರಾಕ್ಟೀಸಿಗೆ ಬರ್ತಾರೆ. ಅಂದರೆ ಯೋಚನೆ ಮಾಡಿ, ಕ್ರೀಡೆ ಅಂತಕ್ಕಂಥದ್ದು ಎಷ್ಟು ಅವಶ್ಯಕ ಮನುಷ್ಯನಿಗೆ. ಎಲ್ಲೋ ಹೋಗಿ ನಾವು ಜಿಮ್ ಮಾಡಿದ್ವಿ, ಎಲ್ಲ ಹೋಗಿ ನಾವು ಎಕ್ಸಸೈಸ್ ಮಾಡಿದ್ವಿ ಅಂದರೆ ಅದ್ರ ಬದಲು ಇಲ್ಲೇ ಬಂದು ಆಟ ಆಡೋದ್ರ ಮುಖಾಂತರ ಎಲ್ಲ ದೈಹಿಕ ಆಯಾಮಗಳು, ವ್ಯಾಯಾಮಗಳು ಅಲ್ಲಿ ಆಗುತ್ತೆ. ಆದ್ದರಿಂದ ಈ ಕ್ರೀಡೆಗೆ ಅಷ್ಟು ಶಕ್ತಿ ಇದೆ. ಆದ್ದರಿಂದ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನಮ್ಮ ಕನಸು, ನ್ಯೂವಂಜನ್ ಕ್ರೀಡಾ ಯುವಕರ ಸಂಘದ ಕನಸು, ರಾಜ್ಯ ಮಟ್ಟದ ಮನರು ಬಲಕಿನ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದು. ಕ್ರೀಡಾಕೂಟಗಳಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ವು? ಕ್ರೀಡಾಕೂಟದಲ್ಲಿ ಒಟ್ಟು 10 ತಂಡಗಳು 10 ಜನ ಮಾಲೀಕತ್ವ ಮತ್ತು 10 ಡಿಸ್ಟ್ರಿಕ್ಟ್ ಐಕಾನ್ಗಳನ್ನು ನಾವು ಆಯೋಜನೆ ಮಾಡಿದ್ವಿ. ಅಷ್ಟು ಜನ ಒಟ್ಟು ನಿಯರ್ಲಿ ಸರಿಸುಮಾರು 200
200 ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಿದ್ರು ಸರ್. ಪ್ರೈಸಸ್ ಏನಿದೆ, ಏನು ಸರ್, ಕೊಟ್ಟರು ಸರ್? ಪ್ರಥಮ ಪ್ರಶಸ್ತಿಯಾಗಿ 2 ಲಕ್ಷ ರೂಗಳು ಮತ್ತು ಪ್ರಶಸ್ತಿ ಪತ್ರ, ತಂಡ ಯಾವುದು? ಪಾರಿತೋಷಕ ಹಾಗೂ ದ್ವಿತೀಯ ಬಹುಮಾನವಾಗಿ 1 ಲಕ್ಷ ರೂಗಳು ಮತ್ತು ಪ್ರಶಸ್ತಿಯನ್ನು ನೀಡಿದ್ದೀವಿ ಸರ್. ಒಟ್ಟಿನಲ್ಲಿ ತಾಲೂಕಿನ ಯುವಕರಲ್ಲಿ ಕ್ರೀಡಾಭಿಮಾನವನ್ನು ಮೂಡಿಸುತ್ತಿರುವ ನ್ಯೂ ಅಂಜನ್ ಕ್ರೀಡಾ ಯುವಕ ಸಂಘಕ್ಕೆ ತಾಲೂಕಿನ ಜನತೆ ಪರವಾಗಿ ಒಂದು ದೊಡ್ಡ ಸೆಲ್ಯೂಟನ್ನು ನೀಡುತ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರೀಡಾ ಪಂದ್ಯಾವಳಿಗಳನ್ನು ಏರ್ಪಡಿಸಲಿ ಅಂತ ಆಶಿಸ್ತಾ ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್. ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ಗೊಳಿಸಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಬೆಂಬಲ